ಹೊರಗಡೆ ಹೋದರೆ ಯಪ್ಪ ಏನು ಬಿಸಿಲು ಅಂತ ಅನಿಸ್ದೇ ಇರಲ್ಲ. 34 ಡಿಗ್ರಿ, 37 ಡಿಗ್ರಿ, 38 ಡಿಗ್ರಿ ರೀಚ್ ಆಗ್ತಾ ಇದೆ. ಮತದಾರದಿಂದ ತುಂಬ ಜನ ದೂರ ಉಳಿದ್ಬಿಡ್ಬೋದು. ಯಾರು ಬಿಸಿಲಲ್ಲಿ ಹೋಗಿ ಓಟ್ ಹಾಕ್ತಾರೆ, ಯಾರು ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಓಟ್ ಹಾಕ್ತಾರೆ, ತುಂಬ ಜನರ ಮೆಂಟಾಲಿಟಿ ಹಂಗಿರುತ್ತೆ. ಹಾಗಾಗಿ ಚುನಾವಣಾ ಆಯೋಗದವರು ಒಂದು ಪ್ಲಾನ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ. ಹಾಗಾದ್ರೆ ಆ ಪ್ಲಾನ್ ಏನು ಅಂತ ನಿಮಗೆ ತೋರಿಸ್ತೀನಿ. ಮತದಾನದಿಂದ ತುಂಬ ಜನ ದೂರ ಉಳಿಯುವಂತಹ ಆತಂಕ. ಬಿಕಾಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 37-38 ಡಿಗ್ರಿ ಉಷ್ಣಾಂಶ ಇದೆ. ಹಾಗಾಗಿ ಚುನಾವಣಾ ಆಯೋಗದವರು ನೆರಳಿನ ವ್ಯವಸ್ಥೆ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಹಿರಿಯರು ಬರ್ತಿರ್ತಾರೆ, ವಯಸ್ಸಾದವ್ರಿಗೆ ಬೆಳಗ್ಗೆನೂ ಬರ್ಬೋದು, ಬಟ್ ಆಮೇಲೆ ಬಿಸಿಲು ಜಾಸ್ತಿ ಆಗ್ಬಿಡುತ್ತಲ್ಲ, ಅಥವಾ ಬೇರೆಯವರು ಯಾರು ಈ ಬಿಸಿಲು ಟ್ಯಾನ್ ಆಗ್ಬಿಡುತ್ತೆ. ತುಂಬ ಜನ ಮಕ್ಕಳಿಗೆ ಸ್ಕೂಲ್ ಸೇರಿಸ್ಬೇಕಾದ್ರೆ ಕ್ಯೂ ನಿಂತ್ಕೊಳ್ಳೋಕೆ ಯೋಚನೆ ಮಾಡಲ್ಲ, ಫಿಲಮ್ ಥಿಯೇಟ್ರ್ನಲ್ಲಿ ಕ್ಯೂ ನಿಂತ್ಕೊಳ್ಳೋಕೆ ಯೋಚನೆ ಮಾಡಲ್ಲ, RCB ಮ್ಯಾಚು ಅಥವಾ ಇನ್ಯಾವುದೋ 2020 ಮ್ಯಾಚ್ ವರ್ಲ್ಡ್ ಕಪ್ ನೋಡ್ಬೇಕಾದ್ರೆ ಕ್ಯೂ ನಿಂತ್ಕೊಳ್ಳೋಕೆ ಯೋಚನೆ ಮಾಡಲ್ಲ. ಆದರೆ ನಮ್ಮ ಜನ ಓಟ್ ಹಾಕಬೇಕು ಅಂದ್ರೆ ಯೋಚನೆ ಮಾಡ್ತಾರೆ. ಇದು ಪರಿಸ್ಥಿತಿ. ಸೊ ಹಾಗಾಗಿ ಚುನಾವಣೆ ಆಯೋಗ ಈ ಪ್ಲಾನ್ ಮಾಡ್ತಿದ್ದಂತೆ. ಬೆಂಗಳೂರು ಸಿಟಿನಲ್ಲಿ 8,989 ಅಷ್ಟು ಮತಗಟ್ಟೆಗಳಿವೆ. ಆ ಪೈಕಿ ಹಲವಾರು ಮತಗಟ್ಟೆಗಳಲ್ಲಿ ಬಿಸಿಲಲ್ಲಿ ನಿಂತು ಮತ ಹಾಕಬೇಕು. ಸೊ ಹಾಗಾಗಿ ಆಯೋಗದವರು ಮತದಾರರಿಗೆ ನೆರಳಿನ ವ್ಯವಸ್ಥೆ ಮಾಡ್ತಿದ್ದಾರೆ. ಪ್ರತಿ ಮತಗಟ್ಟೆಯಲ್ಲಿ ಟೆಂಟು, ಶಾಮಿಯಾನ, ಕ್ಯೂ ನಿಲ್ಲೋ ಜಾಗದಲ್ಲಿ ಶಾಮಿಯಾನ, ಇನ್ಯಾರು ಪಾನ್ಕ ಗಿನ್ಕ ನೀರು ವ್ಯವಸ್ಥೆ ಮಾಡಿದ್ರೆ ಗೊತ್ತಿಲ್ಲ, ಆರಾಮಾಗಿರುತ್ತೆ. ಎನಿವೆ, ಒಂದಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಇಂದ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಮಹೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಓಕೆ, ಓಟ್ ಹಾಕೋಕ್ಕಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ತಣ್ಣಗಿರುತ್ತೆ, ಕ್ಯೂ ಅಲ್ಲಿ ನಿಂತು ಓಟ್ ಹಾಕಬೇಕು. ಮತದಾನವನ್ನು ಹೆಚ್ಚಿಸುವ ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗ ಕೂಡ ಇನಿಷಿಯೇಟ್ ತಗೊಂಡಿದೆ. ಎಸ್ ಹರೀಶ್ ನಾಗರಾಜ್, ಈಗಾಗಲೇ ನೋಡ್ಬೋದು, ಕಳೆದ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲೊಂದ್ ಕಡೆ ಬೆಂಗಳೂರಿನಲ್ಲಿ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೊಂದ್ ಕಡೆ ಮತದಾನ ಕಮ್ಮಿ ಆಗ್ತಿದೆ ಅಂತ, ಪ್ರಮಾಣ ಕಮ್ಮಿ ಆಗ್ತಿದೆ ಅಂತ ಕೂಡ ಒಂದು ವರದಿ ಬಂದಿರುವಂತದ್ದು. ಒಂದು ಕಡೆ ಆಯೋಗನೂ ಕೂಡ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಮುಂದ್ಕೊಂಡಿದ್ರು ಕೂಡ ಎಲ್ಲೊಂದ್ ಕಡೆ ಸಿಲಿಕಾನ್ ಬಂದು ಎಲ್ಲೊಂದ್ ಕಡೆ ಮತಗಟ್ಟೆಗಳು ಬರೋದಕ್ಕೆ ಹಿಂದೇಟ್ ಹಾಕಿರುವಂತದ್ದು. ಆದ್ರೆ ಈ ಬಾರಿ ಇನ್ನೊಂದು ಎಫೆಕ್ಟ್ ಬಿದ್ದಿರುವಂತದ್ದು, ಅದರಲ್ಲೂ ಬಿಸಿಲು. ಅಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು, ಈ ಬಾರಿ ಬಿಸಿ ಗಾಳಿ ಕೂಡ ಬರುತ್ತೆ, ಅಂದ್ರೆ ಏಪ್ರಿಲ್ 2ನೇ ವಾರದಲ್ಲಿ 3ನೇ ವಾರದಲ್ಲಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಮತಗಟ್ಟೆಗಳಿಗೆ ಜನ ಬರಲ್ಲ ಅಂತ ಕೂಡ ಈಗಾಗಲೇ ಆಯೋಗಕ್ಕೆ ಅನುಮಾನ ಶುರುವಾಗಿರುವಂತದ್ದು. ಈಗ ಇದಕ್ಕೆಲ್ಲಕ್ಕೂ ಕೂಡ ಪರಿಹಾರ ಕಂಡುಕೊಳ್ಬೇಕು ಅಂತ ಕೂಡ ಏನೊಂದು ಆಯೋಗ ಒಂದು ರೀತಿಯಲ್ಲಿ ಹೊಸ ಯೋಜನೆ ಮಾಡಿರುವಂತದ್ದು. ಏನು ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಮತಗಟ್ಟೆಗಳಲ್ಲೂ ಕೂಡ ಒಂದು ಶಾಮಿಯಾನ ಟೆಂಟ್ ಹಾಕಬೇಕು. ಅಂದ್ರೆ ವೃದ್ಧರು ಹಾಗೂ ಹಿರಿಯರು, ಅಂಗವಿಕಲರು ಎಲ್ಲರೂ ಬರ್ತಾರೆ. ಅವರು ಒಂದು ರೀತಿಯಲ್ಲಿ ಬಿಸಿಲು ನಿಂತ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ನಿಂತ್ಕೊಂಡು ಒಂದು ರೀತಿಯಲ್ಲಿ ಅವರೆಲ್ಲನೂ ಕೂಡ ಮತ್ತೆ ಮತಗಟ್ಟೆಯಿಂದ ವಾಪಸ್ ಅಂತ ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಬೇಸರ ವ್ಯಕ್ತಪಡಿಸ್ತಾರೆ ಅಂತ ಕೂಡ ಆಯೋಗಕ್ಕೆ ಈಗಾಗಲೇ ವರದಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಏನು 8,989 ಮತಗಟ್ಟೆಗಳಿದೆ. ಆ ಮತಗಟ್ಟೆಗಳಲ್ಲಿ ಬಹುತೇಕ ಮತಗಟ್ಟೆಗಳು ಏನೊಂದು ರೀತಿಯಲ್ಲಿ ಬಿಸಿಲಿಂದ ಕೂಡಿರುವಂತದ್ದು. ಅಂದ್ರೆ ಜನ ಓಟ್ ಹಾಕ್ಬೇಕಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕಂದ್ರೆ ಬಿಸಿಲು ಹೊಡಿತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಮತಗಟ್ಟೆಗಳಲ್ಲಿ ಏನು ಶಾಮಿಯಾನ ಟೆಂಟ್ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಮಹೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ನಮ್ಮ ಜನಕ್ಕೆ ಮನಸ್ಸು ಬರಬೇಕು ಅಷ್ಟೇ. ಮನ್ಸೊಂದು ಮಾಡಿದ್ರೆ ಮತ ಹಾಕೋಕೆ ದೊಡ್ಡ ವಿಚಾರ ಅಲ್ವೇ ಇಲ್ಲ. ಟೈಮ್ ನೋಡಿಕೊಂಡು ಬೇಗ ಹೋಗಿ ಒಂದು ವೋಟ್ ಮಾಡೋಕ್ಕೆ ಇಷ್ಟೆಲ್ಲ ಕೇಳ್ಕೋಬೇಕಂತ. ನಮ್ಮ ಹಕ್ಕನ್ನು, ನಮ್ಮ ಶಕ್ತಿಯನ್ನು ಚಲಾವಣೆ ಮಾಡಬೇಕು. ಸೊ ಡೋಂಟ್ ಮಿಸ್. ವೋಟ್ ಹಾಕೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು, ನಮ್ಮ ಶಕ್ತಿ. ಏಪ್ರಿಲ್ 26ನೇ ತಾರೀಕು, ಮೇ 7ನೇ ತಾರೀಕು 2 ಹಂತದ ಚುನಾವಣೆ ಕರ್ನಾಟಕದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.